ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋದನ್ನ ಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನ ನೀಡಿದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಕೇಸ್ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪನ್ನ ನೀಡಲಾಗಿದೆ. ಕೊಲೆ ಮತ್ತು ಒಳಸಂಚಿನ ಅಪರಾಧಿ ಸಾಬೀತಿನಿಂದ ಸಂಕಷ್ಟ ಎದುರಾಗಿದೆ. ಇದೀಗ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಶಾಸಕ ಸ್ಥಾನ ಕಳೆದುಕೊಳ್ಳುವಂತಹ ಭೀತಿ ಕೂಡ ಹೆಚ್ಚಾಗಿರುವಂತದ್ದು. ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ದೋಷಿ ಅಂತ ನ್ಯಾಯಾಲಯ ಈಗಾಗಲೇ ತೀರ್ಪನ್ನ ನೀಡಿದೆ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಅಪರಾಧಿಗಳು ಅಂತ ನ್ಯಾಯಾಲಯ ತೀರ್ಪನ್ನ ಕೂಡ ನೀಡಿರುವಂತದ್ದು. ಇನ್ನು ವಿನಯ್ ಕುಲಕರ್ಣಿ ಅವರನ್ನ ಕೊಲೆ ಮತ್ತು ಅಪರಾಧಕ್ಕೆ ಒಳಸಂಚನ್ನ ರೂಪಿಸಿದ್ದಾರೆ ಮತ್ತು ಸಾಕ್ಷ್ಯ ನಾಶವನ್ನ ಮಾಡಿದ್ದಾರೆ ಮತ್ತು ಅಕ್ರಮ ಕೂಟದಂತಹ ಗಂಭೀರ ಆರೋಪಗಳ ಅಡಿಯಲ್ಲಿ ದೋಷಿ ಅಂತ ಅವರನ್ನ ಘೋಷಣೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅಷ್ಟೇ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನ ಇವತ್ತು ಪ್ರಕಟಣೆ ಮಾಡಲಾಗುತ್ತೆ. ವಿನಯ್ ಕುಲಕರ್ಣಿ ವಿರುದ್ಧ ಸಾಕ್ಷ್ಯಾಧಾರಗಳು ಕೂಡ ಅಂದ್ರೆ ಸಾಕ್ಷ್ಯನಾಶ ಈ ಒಂದು ಆರೋಪವನ್ನ ಕೂಡ ಹೊರಿಸಲಾಗಿರುವಂತದ್ದು. ಕೊಲೆ ಒಳಸಂಚಿನ ಅಪರಾಧಿ ಸಾಬೀತಿನಿಂದ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಶಾಸಕ ಸ್ಥಾನವನ್ನ ಕಳೆದುಕೊಳ್ಳುವಂತಹ ಭೀತಿ ಕೂಡ ವಿನಯ್ ಕುಲಕರ್ಣಿ ಅವರಿಗೆ ಎದುರಾಗಿರುವಂತದ್ದು. ಧಾರವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬುಧವಾರ ಅಂದ್ರೆ ನಿನ್ನೆ ಅಷ್ಟೇ ಅಂತಿಮ ತೀರ್ಪನ್ನ ಕೂಡ ಪ್ರಕಟಣೆ ಮಾಡಿದೆ. ಈ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟಾರೆಯಾಗಿ 17 ಮಂದಿ ಆರೋಪಿಗಳ ಭವಿಷ್ಯ ನಿರ್ಧಾರವಾಗಿರುವಂತದ್ದು. ಆರೋಪಿ ಅನ್ನೋದು ಸಾಬೀತಾಗಿದೆ. ಹೀಗಾಗಿ ಸಾಬೀತಿನಿಂದ ಸಂಕಷ್ಟ ಕೂಡ ಎದುರಾಗ್ತಾ ಇರುವಂತದ್ದು. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ದೋಷಿ ಅಂತ ಗೊತ್ತಾಗಿರುವಂತದ್ದು ವಿನಯ್ ಕುಲಕರ್ಣಿ ಅವರು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಭಿಷೇಕ್ ಸದ್ಯದ ಮಟ್ಟಿಗೆ? ಕಾವ್ಯ, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಗಜನನ ಭಟ್ ನೇತೃತ್ವದ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಪ್ರಮುಖವಾಗಿ ಏನು ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಪ್ರಮುಖವಾಗಿ 17 ಆರೋಪಿಗಳಿಗೆ ಸೆಕ್ಷನ್ 302, 120B, 148 ಅಂಡ್ 149 ಸೆಕ್ಷನ್ ಪ್ರಕಾರ ದೋಷಿಗಳೆಂದು ತೀರ್ಪನ್ನ ಕೊಟ್ಟಿದೆ. ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ಯಾವುದೇ ಒಬ್ಬ ಶಾಸಕನಿಗೆ 2 ವರ್ಷ ಗರಿಷ್ಠ ಶಿಕ್ಷೆ ಆದ್ರೆ ಆತ ಸಹಜವಾಗಿಯೇ ತನ್ನ ಒಂದು ಶಾಸಕ ಸ್ಥಾನ ಅಥವಾ ಯಾವುದೇ ಒಂದು ಸಂವಿಧಾನಬದ್ಧ ಆಗಿರ್ತಕ್ಕಂಥ ಸ್ಥಾನವನ್ನ ಕಳೆದುಕೊಳ್ಳುವಂತ ಒಂದು ನಿಯಮ ಇದೆ. ಹೀಗಾಗಿ ಯೋಗೇಶ್ ಗೌಡ ಏನು ಪ್ರಕರಣದಲ್ಲಿ ದೋಷಿ ಎಂದು ಈಗಾಗಲೇ ತೀರ್ಪನ್ನು ಕೊಟ್ಟಿರ್ತಕ್ಕಂಥ ನ್ಯಾಯಾಲಯ ಇದೀಗ ಸಹಜವಾಗಿಯೇ ವಿನಯ್ ಕುಲಕರ್ಣಿ ಅವರು ತಮ್ಮ ಒಂದು ಶಾಸಕ ಸ್ಥಾನವನ್ನ ಕಳೆದುಕೊಳ್ತಾರೆ. ಇಂದು ಪ್ರಮುಖವಾಗಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪಿನ ಒಂದು ಮುಂದುವರೆದ ಭಾಗವಾಗಿ ತಮ್ಮ ಒಂದು ಶಿಕ್ಷೆಯ ಒಂದು ಪ್ರಕಟವನ್ನ ಇಂದು ಪ್ರಕಟ ಮಾಡುತ್ತೆ. ಹಾಗಾಗಿ ಏನು ಸಹಜವಾಗಿ ನಿನ್ನೆ ಕೂಡ ಏನು ಪೊಲೀಸರು ಶಾಸಕನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಏನು ಶಾಸಕನ ನೋಡಿ ಬಹಳ ಗದ್ಗದಿತರಾಗಿದ್ದಾರೆ. ಜೊತೆಗೆ ಅವರ ಕ್ಷೇತ್ರದಲ್ಲಿ ಅವರ ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿತರಾಗಿರ್ಬೋದು ಹಾಗೂ ಅವರ ನಿವಾಸಕ್ಕೆ ಈಗಾಗಲೇ ಪೊಲೀಸರು ಕೂಡ ಬಹಳ ಬಿಗಿ ಬಂದೋಬಸ್ತ್ನ ಕೊಟ್ಟಿದ್ದಾರೆ. 2020ರಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ಶಾಸಕ 2025ರಲ್ಲಿ ಕೂಡ ಜೈಲಿಗೆ ಹೋಗಿ ಬಂದಿದ್ರು. ಫೆಬ್ರವರಿ 28 ಜಾಮೀನಿನ ಮೇರೆಗೆ ಹೊರಗಡೆ ಬಂದು ಮತ್ತೆ ಈಗ ಪರಪ್ಪನಗರ ಜೈಲಿಗೆ ಸೇರುವಂತ ಪರಿಸ್ಥಿತಿ ಒದಗಿ ಬಂದಿರುವಂತದ್ದು ಸಹಜವಾಗಿ ಒಂದಷ್ಟು ಶಾಸಕನಿಗೆ ಆತಂಕಕ್ಕೆ ದಾರಿ ಮಾಡಿಕೊಟ್ಟಿದೆ. ಹೀಗಾಗಿ ಇಂದು ಶಿಕ್ಷೆಯ ಪ್ರಮಾಣ ನ್ಯಾಯಾಧೀಶರು ಪ್ರಕಟ ಮಾಡ್ತಾರೆ. ನಂತರ ಏನು ಜೈಲಿನ ಅಧಿಕಾರಿಗಳಿಗೆ ಪೊಲೀಸರು ಶಾಸಕನನ್ನು ಸೇರಿದಂತೆ ಸುಮಾರು 17 ಆರೋಪಿಗಳನ್ನ ಜೈಲಿಗೆ ಒಪ್ಪಿಸ್ತಾರೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಇಂದು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ಮಾಡಲಿರ್ತಕ್ಕಂಥ ನ್ಯಾಯಾಲಯ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ವಿನಯ್ ಕುಲಕರ್ಣಿಗೆ ಗಲ್ಲು ಶಿಕ್ಷೆಯಾಗುತ್ತಾ ಅಥವಾ ಜೀವಾವಧಿ ಶಿಕ್ಷೆಯಾಗುತ್ತಾ? ಇಂದು ಶಿಕ್ಷೆಯ ಪ್ರಮಾಣ ಪ್ರಕಟಣೆ ಮಾಡಲಿದೆ ನ್ಯಾಯಾಲಯ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ಈಗಾಗಲೇ ಸೆಕ್ಷನ್ಗಳನ್ನ ಹೊರಿಸಲಾಗಿದೆ. ಇನ್ನು ಲೇಖನಗಳಲ್ಲಿ ನೇರವಾಗಿ ಉಲ್ಲೇಖ ಮಾಡಲಾಗಿಲ್ಲ.
ಆದ್ರೆ ವಿನಯ್ ಕುಲಕರ್ಣಿ ಅವರನ್ನ ದೋಷಿ ಅಂತ ನ್ಯಾಯಾಲಯ ಈಗಾಗಲೇ ತೀರ್ಪನ್ನ ಕೂಡ ನೀಡಲಾಗಿರುವಂತದ್ದು. ಸಿಆರ್ಪಿಸಿ ಸೆಕ್ಷನ್ 302, 120B, 201, 148 ಹಾಗೆ 149 ಸೆಕ್ಷನ್ಗಳ ಅಡಿಯಲ್ಲಿ ದೋಷಿ ಅಂತ ಕೂಡ ತೀರ್ಪನ್ನ ನೀಡಲಾಗಿರುವಂತದ್ದು. ಇದೇ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ವಿನಯ್ ಕುಲಕರ್ಣಿಗೆ ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟಣೆ ಮಾಡಲಿದೆ. ವಿನಯ್ ಕುಲಕರ್ಣಿಗೆ ಗಲ್ಲು ಶಿಕ್ಷೆಯಾಗುತ್ತಾ ಅಥವಾ ಜೀವಾವಧಿ ಶಿಕ್ಷೆಯಾಗುತ್ತಾ ಎಲ್ಲರ ಚಿತ್ತ ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ನೆಟ್ಟಿರುವಂತದ್ದು. ಇನ್ನು ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಈ ಕುರಿತಂತೆ ಇಂದು ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟಣೆ ಮಾಡುತ್ತೆ ಮಾನ್ಯ ನ್ಯಾಯಾಲಯ. ಪರಪ್ಪನ ಅಗ್ರಹಾರ ಜೈಲು ಪಾಲಾದ ಕುಲಕರ್ಣಿ ಇಂದು 17 ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಶಿಕ್ಷೆಯ ಪ್ರಮಾಣದ ಬಗ್ಗೆ ಇಂದು ವಾದ ಮಂಡನೆಯಾಗುತ್ತೆ. ವಾದ ಮಂಡನೆಯ ಬಳಿಕ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ಮಾಡಲಿರ್ತಕ್ಕಂಥ ಮಾನ್ಯ ನ್ಯಾಯಾಲಯ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಅಪರಾಧಿಗಳು ಅಂತ ತೀರ್ಪನ್ನ ಕೂಡ ನೀಡಿದೆ. ನಿನ್ನೆ ಪ್ರಕರಣದ ತೀರ್ಪು ಪ್ರಕಟಣೆ ಮಾಡಿರ್ತಕ್ಕಂಥ ಕೋರ್ಟ್ 17 ಮಂದಿ ಅಪರಾಧಿಗಳು ಅಂತ ಕೋರ್ಟ್ ಈಗಾಗಲೇ ತೀರ್ಪನ್ನ ಕೂಡ ಪ್ರಕಟಣೆ ಮಾಡಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿಗಳನ್ನ ಈಗಾಗಲೇ ದೋಷಿಗಳು ಅಂತ ತೀರ್ಪನ್ನ ನೀಡಲಾಗಿರುವಂತದ್ದು. ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಅಂತಿಮ ತೀರ್ಪನ್ನ ನಿನ್ನೆ ಅಷ್ಟೇ ಪ್ರಕಟಣೆ ಮಾಡಿದೆ ಮಾನ್ಯ ನ್ಯಾಯಾಲಯ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ 21 ಆರೋಪಿಗಳ ವಿರುದ್ಧ ಅಂತಿಮ ತೀರ್ಪನ್ನ ಕೂಡ ಪ್ರಕಟಣೆ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 17 ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನ ಇವತ್ತು ಪ್ರಕಟಣೆ ಮಾಡಲಾಗುತ್ತೆ. ವಾದವನ್ನ ಮಾಡಲಾಗುತ್ತೆ. ವಾದ ಮಂಡನೆಯ ಬಳಿಕ ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟಣೆ ಮಾಡಲಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಇಂದು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ಮಾಡಲಿರ್ತಕ್ಕಂಥ ಕೋರ್ಟ್ ಅಪರಾಧಿಗಳನ್ನ ಹಾಜರುಪಡಿಸಲು ಸೂಚನೆಯನ್ನ ಕೂಡ ನೀಡಲಾಗಿದೆ. ಜೈಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಆರೋಪಿಗಳು ಅವರನ್ನೆಲ್ಲ ಕೂಡ ಇಂದು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ವಾದವನ್ನ ಕೂಡ ಮಂಡನೆ ಮಾಡಲಾಗುತ್ತೆ. ಆನಂತರ ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟಣೆ ಮಾಡುತ್ತೆ ನ್ಯಾಯಾಲಯ. ಅಪರಾಧಿಗಳನ್ನ ಹಾಜರುಪಡಿಸೋಕೆ ನ್ಯಾಯಾಲಯ ಸೂಚನೆಯನ್ನ ಕೂಡ ನೀಡಿದೆ. ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿರ್ತಕ್ಕಂಥ ಜಡ್ಜ್ ಇಂದು ವಿನಯ್ ಕುಲಕರ್ಣಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಬೆಳಿಗ್ಗೆ 11:30 ಸುಮಾರಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಿರ್ತಕ್ಕಂಥ ವಿಶೇಷ ಕೋರ್ಟ್ ಈಗಾಗಲೇ 17 ಮಂದಿ ಅಪರಾಧಿಗಳು ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ 17 ಮಂದಿ ಆರೋಪಿಗಳು. ವಿನಯ್ ಕುಲಕರ್ಣಿ ಸೇರಿದಂತೆ ದೋಷಿಗಳು ಅಂತ ತೀರ್ಪು ಹೊರಬರ್ತಾ ಇದ್ದಂತೆ ಸಿಬಿಐ ಈಗಾಗಲೇ ವಶಕ್ಕೆ ಪಡೆದಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿಯನ್ನ ಕೂಡ ವಶಕ್ಕೆ ಪಡೆದಿರುವಂತದ್ದು. ಈಗಾಗಲೇ 17 ಮಂದಿ ಅಪರಾಧಿಗಳು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ಅಪರಾಧಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಜೈಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ನ್ಯಾಯಾಧೀಶರು. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ಎಲ್ಲಾ ಅಪರಾಧಿಗಳು ದೋಷಿಗಳು ಅಂತ ತೀರ್ಪು ಬರ್ತಾ ಇದ್ದಂತೆ ಅವರನ್ನ ಸಿಬಿಐ ವಶಕ್ಕೆ ಪಡೆದಿತ್ತು. ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಕಳಿಸಿತ್ತು. ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದ್ದಂತಹ ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಅಂತಿಮ ತೀರ್ಪು ನಿನ್ನೆ ಅಷ್ಟೇ ಹೊರಬಿದ್ದಿರುವಂತದ್ದು. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರು, ಆತಂಕದಿಂದ ಎದುರು ನೋಡ್ತಾ ಇದ್ರು. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಈಗಾಗಲೇ ಸಾಬೀತಾಗಿರುವಂತದ್ದು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರ ನೇತೃತ್ವದಲ್ಲಿ ಇದ್ದಂತಹ ಪೀಠ ಒಂದು ಐತಿಹಾಸಿಕ ತೀರ್ಪನ್ನ ಕೂಡ ಕೊಟ್ಟಿತ್ತು ನಿನ್ನೆ.
ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಸಂಜಯ್ ಗೌಡ, ಈಗಾಗಲೇ ದೋಷಿಗಳು ಅಂತ ಕೂಡ ಗೊತ್ತಾಗಿರುವಂತಹ ವಿಚಾರ, ಹೀಗಾಗಿ ಅವರ ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟಣೆ ಮಾಡಲಿದೆ. ಒಟ್ಟಾರೆಯಾಗಿ 17 ಮಂದಿ ಅಪರಾಧಿಗಳು ಅಂತ ಪರಪ್ಪನ ಅಗ್ರಹಾರಕ್ಕೆ ಕೂಡ ಕಳುಹಿಸಲಾಗಿರುವಂತದ್ದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸಂಜಯ್ ಗೌಡ? ಕವ್ಯ, ಏನು ಧಾರವಾಡದ ಬಿಜೆಪಿ ಮುಖಂಡ ಹಾಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಂತಹ ಯೋಗೇಶ್ ಕೊಲೆ ಪ್ರಕರಣ 10 ವರ್ಷಗಳ ಹಿಂದೆ ದಾಖಲಾಗಿದ್ದಂಥದ್ದು ಮತ್ತೆ ಈ ಪ್ರಕರಣ ನಡೆದಿದ್ದಂಥದ್ದು. ಅದಾದ ಬಳಿಕ ಈ ಕೇಸನ್ನ ಸಿಬಿಐಗೆ ವಹಿಸ್ತಾರೆ. ಅದಾದ ಬಳಿಕ ಏನು ಸಿಬಿಐ ಕೂಡ ಒಂದಿಷ್ಟು ಚಾರ್ಜ್ ಶೀಟ್ ಅನ್ನ ಏನು ಆರೋಪಿಗಳ ವಿರುದ್ಧ ಕೋರ್ಟ್ಗೆ ಸಬ್ಮಿಟ್ ಅನ್ನ ಮಾಡುತ್ತೆ. ಅದಾದ್ಮೇಲೆ 6 ವರ್ಷಗಳ ಕಾಲ ಒಂದು ಟ್ರಯಲ್ ಅನ್ನ ಮುಗಿಸಿ ಈಗ ಈ ಒಂದು ಕೇಸ್ಗೆ ತಾರ್ಕಿಕ ಅಂತ್ಯವನ್ನ ಕಂಡಿರುವಂತದ್ದು. ಅಂದ್ರೆ ಏನು 17 ಮಂದಿಗೆ ಅಂದ್ರೆ 27 ಮಂದಿ ಆರೋಪಿಗಳ ಒಂದು ಪಟ್ಟಿ ಇತ್ತು. ಆ ಒಂದು ಪಟ್ಟಿ ಪೈಕಿ 17 ಮಂದಿಗೆ ಈಗ ದೋಷಿ ಅಂತ ಹೇಳಿ ಆದೇಶವನ್ನ ಕೋರ್ಟ್ ಸದ್ಯಕ್ಕೆ ಕೊಟ್ಟಿರುವಂತದ್ದು. ಅದಾದ ಬಳಿಕ ಅಲ್ಲಿದ್ದಂತಹ 17 ಮಂದಿ ಏನು ಆರೋಪಿಗಳಿದ್ರು ಅವ್ರನ್ನ ನಿನ್ನೆ ಪರಪ್ಪನ ಅಗ್ರಹಾರ ಜೈಲ್ಗೂ ಕೂಡ ಅವ್ರನ್ನ ಬಂಧಿಸಿ ಕರ್ಕೊಂಡೋಗಿರುವಂತದ್ದು. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆರೋಪಿಗಳ ಆರೋಪದ ಮೇರೆಗೆ ಒಂದಿಷ್ಟು ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಂಡು ಅವರಿಗೆ ಏನು ಶಿಕ್ಷೆ ಪ್ರಮಾಣವನ್ನ ಇವತ್ತು ಪ್ರಕಟವನ್ನ ಮಾಡುವಂತ ಒಂದು ಇದನ್ನ ಕೋರ್ಟ್ ತೀರ್ಮಾನವನ್ನ ತೆಗೆದುಕೊಳ್ಳಿದೆ. ಅದಾದ ಬಳಿಕ ಅವರಿಗೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗುವಂತ ಕೆಲಸ ಕೂಡ ಆಗುತ್ತೆ. ಪ್ರಮುಖವಾಗಿ ಇದರಲ್ಲಿ ಏನು ವಿನಯ್ ಕುಲಕರ್ಣಿ ಅವರಿದ್ದಾರೆ, ಇವರು ಶಾಸಕರಾಗಿದ್ದಾರೆ ಮತ್ತೆ ಜನನಾಯಕರಾಗಿದ್ದಾರೆ. ಇವರ ಒಂದು ಕೇಸ್ ನಲ್ಲಿ ಇಲ್ಲಿ ಇವರು ಕೂಡ ಒಂದು ದೋಷಿ ಅಂತ ಹೇಳಿ ಪ್ರಕಟ ಆಗಿರುವಂತದ್ದು. ಸದ್ಯ ಅವರನ್ನು ಕೂಡ ಏನು ಒಂದು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿರುವಂತದ್ದು. ಈಗ ಸದ್ಯ ಅವರು ಕೂಡ ಕೋರ್ಟಿಗೆ ಇವತ್ತು ಹಾಜರಾಗ್ತಾರೆ. ಅವ್ರಿಗೂ ಕೂಡ ಒಂದಿಷ್ಟು ಶಿಕ್ಷೆ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ಪ್ರಕಟ ಆಗುವಂತದ್ದು. ಮತ್ತೆ ಇನ್ನ ಇವರು ಜನನಾಯಕರಾಗಿ ಶಾಸಕರಾಗಿ ಆಯ್ಕೆ ಆದಂತವ್ರು ಈಗ ಆ ಒಂದು ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಈಗ ಏನು ಕಳೆದ ತಿಂಗಳಷ್ಟೇ ಕಳೆದ 2-3 ತಿಂಗಳ ಹಿಂದೆ ಅಷ್ಟೇ ಬೇಲನ್ನ ತೆಗೆದುಕೊಂಡು ಆಚೆ ಬಂದಂತ ಕುಲಕರ್ಣಿ ಅವರಿಗೆ ಮತ್ತೆ ಈಗ ಪರಪ್ಪನ ಅಗ್ರಹಾರಕ್ಕೆ ಸೇರುವಂತ ಒಂದು ಇದಾಗಿರುವಂತದ್ದು. ಈಗ ಸದ್ಯ ಅಂದ್ರೆ ಸುಮಾರು 11 ಗಂಟೆಗೆ ಈಗ ಕೋರ್ಟ್ಗೆ ಬಂದು ಅಲ್ಲಿ ನ್ಯಾಯಾಧೀಶರು ಕೂಡ ಒಂದಿಷ್ಟು ಅಂದ್ರೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂತ ಕೆಲಸ ಆಗುವಂತದ್ದು. ಕಾವ್ಯ, ಯಾವ್ಯಾವ ಸೆಕ್ಷನ್ ಗಳನ್ನ ಹಾಕಲಾಗಿದೆ ಸಂಜಯ್ ಈ ಪ್ರಕರಣ ಕುರಿತಂತೆ? ಕಾವ್ಯ, ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ IPC 120B ಮತ್ತೆ 302, 143 ಹೀಗೆ ಅಂದ್ರೆ ಕೊಲೆಗೆ ಸಹಾಯ ಮಾಡುವಂತದ್ದು ಮತ್ತೆ ಕೊಲೆ ಮಾಡಿರುವಂತದ್ದು ಮತ್ತೆ ಕೊಲೆಗೆ ಒಂದು ಪೂರ್ವ ನಿಯೋಜಿತವಾಗಿ ಅದಕ್ಕೆ ಪ್ಲಾನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡದಂತಹ ಒಂದಿಷ್ಟು ಕೇಸ್ಗಳನ್ನ ಹಾಕಿ ಅದರಲ್ಲಿ ಸೆಕ್ಷನ್ ಅನ್ನ ಹಾಕುವಂತದ್ದು. ಪ್ರಮುಖವಾಗಿ 120B ಮತ್ತೆ 302 ಅಂದ್ರೆ ಕೊಲೆಗೆ ಏನು ಕೊಲೆ ಮಾಡಿರುವಂತದ್ದು ಮತ್ತೆ 147, 148 ಮತ್ತೆ IPC 149 ಏನಿದೆ ಇದು ಕೊಲೆಗೆ ಸಹಾಯವನ್ನ ಮಾಡುವಂತ ಕೆಲಸವನ್ನ ಮಾಡಿದವರಿಗೆ ಈ ಒಂದು ಸೆಷನ್ ಅನ್ನ ಹಾಕಿ ಎಲ್ಲ 17 ಮಂದಿಯ ಮೇಲೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಏನು ತಪ್ಪಿಸ್ಕೊಳ್ಬಾರ್ದು ಆ ನಿಟ್ಟಿನಲ್ಲಿ ಸಿಬಿಐ ಒಂದು ಚಾರ್ಜ್ ಶೀಟ್ ಅನ್ನ ಕೊಟ್ಟಿತ್ತು. ಅದಾದ ಬಳಿಕ ಕೋರ್ಟ್ ಕೂಡ ಈಗ ಆ ಒಂದು ವಿಚಾರಣೆಯನ್ನ ನಡೆಸಿ ಈಗ ಸದ್ಯ ಅವ್ರಿಗೂ ಕೂಡ ದೋಷಿ ಅಂತ ಹೇಳಿ ಪ್ರಕಟವನ್ನ ಮಾಡಿರುವಂತದ್ದು. ನೋಡ್ಬೇಕಿದೆ ಅಂದ್ರೆ ಅವರ ಶಿಕ್ಷೆ ಪ್ರಮಾಣ ಯಾವ ರೀತಿ ಇರುತ್ತೆ ಮತ್ತೆ ಅವರು ಮಾಡಿರುವಂತ ಆರೋಪದ ಮೇಲೆ ಶಿಕ್ಷೆ ಪ್ರಮಾಣ ನಿಗದಿ ಆಗ್ತಾ ಇರುವಂತದ್ದು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಶಿಕ್ಷೆ ಆಗುತ್ತೆ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿರುವಂತದ್ದು. ಇನ್ನ ಶಾಸಕ ಸ್ಥಾನದಲ್ಲೂ ಕೂಡ ಇರುವಂತದ್ದು ಸಂಜಯ್, ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಸುಮಾರು 10 ವರ್ಷಗಳ ಕಾಲ ಈ ಒಂದು ವಿಚಾರಣೆ ನಡೆದಿರುವಂತದ್ದು. ಇನ್ನ ಹೈಕಮಾಂಡ್ ಯಾವೆಲ್ಲ ಒಂದು ನಿರ್ಧಾರಗಳನ್ನ ಕಟ್ಟುನಿಟ್ಟಿನ ಕ್ರಮಗಳನ್ನ ಇವ್ರ ಮೇಲೆ ತೆಗೆದುಕೊಳ್ಬಹುದು? ಖಂಡಿತವಾಗೂ ಕಾವ್ಯ, ಏನಂತ ಹೇಳಿದ್ರೆ ಇಲ್ಲಿ ಶಾಸಕ ಸ್ಥಾನದಲ್ಲಿ ಈಗ ಕುಲಕರ್ಣಿ ಅವರು ಇರುವಂತದ್ದು. ಆದ್ರೆ ಈ ಒಂದು ಶಿಕ್ಷೆ ಪ್ರಮಾಣ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗೂ ಅವರ ಒಂದು ಶಾಸಕ ಸ್ಥಾನ ಹೋಗುವಂತದ್ದು. ಯಾಕಂತ ಹೇಳಿದ್ರೆ ಈ ಒಂದು ಅಂದ್ರೆ ಯಾವುದೇ ರೀತಿ ಜನಪ್ರತಿನಿಧಿ ಆಗಿರುವಂತವ್ರು ಇರ್ಬೋದು ಮತ್ತೆ ಜನನಾಯಕರಾಗಿರ್ಬೋದು ಯಾವುದೇ ಕೋರ್ಟ್ಗಳಲ್ಲಿ ಅವರಿಗೆ ಒಂದು ಕನ್ವಿಕ್ಷನ್ ಆಯ್ತು ಅಂತ ಹೇಳಿದ್ರೆ ಅವರು ಏನು ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಮತ್ತೆ ಹೈಕಮಾಂಡ್ ಕೂಡ ಅಂತ ಒಂದು ಏನು ಶಾಸಕರು ಇರ್ತಾರೆ ಇಲ್ಲ ನಾಯಕರು ಇರ್ತಾರೆ ಅಂತವ್ರನ್ನ ಪಕ್ಷದಲ್ಲಿ ಮುಂದುವರ್ಸೋದಕ್ಕೂ ಕೂಡ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ಪಕ್ಷದ ಒಂದು ನಿಯಮಗಳಿರ್ಬೋದು ಮತ್ತೆ ಅದರ ಒಂದು ಏನು
ಒಂದು ಗೌರವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಅಂದ್ರೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತದ್ದು ಕಾವ್ಯ. ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ